ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ಪಂಚಮ ಸರ್ಗದಲ್ಲಿ 30ನೇ ಶ್ಲೋಕ. ಜೇಷ್ಯನ್ ಕದಾಚಿತ್ ಕಿಲ ಕಾಲಪಾಲಿತಾಂ ದಿಶಂ ಪ್ರಯಾತೋಚ್ಯುತ ಬುದ್ಧಿನಾ ಸಹ ಸಮಗ್ರಧೀರ್ಮಂಡಿತ ವಿಷ್ಣುಮಂಗಲಂ ವಿಷ್ಣುಂ ಜಗನ್ಮಂಗಲಮಾನನಾಮಸಃ. ಸಮಗ್ರ ಜೇಷ್ಯನ್ ಕದಾಚಿತ್ ಕಿಲ ಕಾಲಪಾಲಿತಾಂ ದಿಶಂ ಪ್ರಯಾತಃ ಅಚ್ಯುತ ಬುದ್ಧಿನಾ ಸಹ ಸಮಗ್ರಧೀಹಿ ಮಂಡಿತ ವಿಷ್ಣುಮಂಗಲಂ ವಿಷ್ಣುಂ ಜಗನ್ಮಂಗಲಂ ಆನನಾಮ ಸಹ. ಸಮಗ್ರಧೀಹಿ, ಸಮಗ್ರಾಹ ಪೂರ್ಣಾಹ ದೀಹಿ ಯಸ್ಯ ಅಂದ್ರೆ ಮಧ್ವಾಚಾರ್ಯರು, ಪೂರ್ಣ ಪ್ರಜ್ಞಾಚಾರ್ಯರು. ಸಮಗ್ರಧೀಹಿ ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಕದಾಚಿತ್ ಒಂದಾನೊಂದು ಕಾಲದಲ್ಲಿ ಜೇಷ್ಯನ್ ದಾಕ್ಷಿಣಾತ್ಯ ವಿದುಷಃ ಜೇಷ್ಯನ್ ದಕ್ಷಿಣ ದಿಕ್ಕಿನಲ್ಲಿ ಇದ್ದ, ದಕ್ಷಿಣ ದಿಕ್ಕು ಅಂದ್ರೆ ರಾಮೇಶ್ವರ ಇತ್ಯಾದಿ ಆ ಕಡೆ ದಕ್ಷಿಣ ಭಾರತದಲ್ಲಿ ಇದ್ದ ಪಂಡಿತರನ್ನ ಜೇಷ್ಯನ್ ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಅಚ್ಯುತ ಬುದ್ಧಿನಾ ಸಹ, ಅಚ್ಯುತ ಪ್ರೇಕ್ಷಾಚಾರ್ಯನ ಸಹ, ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಕೂಡಿಕೊಂಡು ಕಾಲಪಾಲಿತಾಂ ದಿಶಂ, ಕಾಲ ಅಂದ್ರೆ ಕಾಲನ ದಿಕ್ಕು ಅಂದ್ರೆ ಯಾವುದು? ಯಮನ ದಿಕ್ಕು. ಯಮನ ದಿಕ್ಕು ಅಂದ್ರೆ ದಕ್ಷಿಣ ದಿಕ್ಕು. ಕಾಲಪಾಲಿತಾಂ ಯಮನಿಂದ ಪಾಲಿಸಲ್ಪಡುವ ದಿಕ್ಕು ಅಂದ್ರೆ ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಿಗೆ ಯಮಪಾಲಿತಾಂ ದಿಶಂ ರಜತ ಪೀಠಾಪೇಕ್ಷೆಯ ದಕ್ಷಿಣಾಂ ದಿಶಂ, ಉಡುಪಿಯಿಂದ ದಕ್ಷಿಣ ಅಂತ ಅರ್ಥ. ಉಡುಪಿಯಿಂದ ದಕ್ಷಿಣ ಅಂತ ಅರ್ಥ. ಅಂತ ದಿಕ್ಕಿನಲ್ಲಿ ಪ್ರಯಾತಃ ಸಂಚಾರ ಮಾಡುತ್ತಾ ಕ್ರಮೇಣ ಇಲ್ಲಿ ಬಂದ್ರು ಮಂಡಿತ ವಿಷ್ಣು ಮಂಗಲಂ, ಮಂಡಿತ ಅಂದ್ರೆ ಅಲಂಕಾರ, ಅಲಂಕರಿಸಲ್ಪಟ್ಟ ವಿಷ್ಣು ಮಂಗಲಾಖ್ಯ ದೇಶ, ಸಜ್ಜನರಿಂದ ಅಲಂಕರಿಸಲ್ಪಟ್ಟ ಆ ವಿಷ್ಣು ಮಂಗಲ ಎನ್ನುವ ದೇಶ ಅಥವಾ ಪರಮಾತ್ಮ ಅವನ ದೇವಸ್ಥಾನ, ವಿಶೇಷವಾಗಿ ವಿಷ್ಣು ದೇವಸ್ಥಾನ ಇದೆ ಅಲ್ಲಿ, ಅದೇ ಆ ಊರಿಗೆ ಅಲಂಕಾರ. ಒಂದು ಊರು ಅಲಂಕಾರ ಭರಿತವಾಗೋದಂದ್ರೆ ವಿಷ್ಣು ದೇವಾಲಯ ಇರಬೇಕು. ಅದರಿಂದ ವಿಷ್ಣುಮಂಗಲಾಖ್ಯ, ಅಂತಹ ಶೋಭಿತವಾದ ವಿಷ್ಣುಮಂಗಲಾಖ್ಯ ದೇಶಕ್ಕೆ ಜಗನ್ಮಂಗಲಂ, ಯಾಕೆ ಜಗತ್ತಿಗೆ ಮಂಗಲವನ್ನು ಕೊಡತಕ್ಕವ ಪರಮಾತ್ಮ ವಿಷ್ಣು, ಅಂತ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡುವ ಪರಮಾತ್ಮನನ್ನು ಆನನಾಮ, ಆ ದೇವಸ್ಥಾನಕ್ಕೆ ಬಂದು ಅಲ್ಲಿರುವ ವಿಷ್ಣುವಿಗೆ ಶ್ರೀಮನ್ ಮಧ್ವಾಚಾರ್ಯರು ನಮಸ್ಕಾರ ಮಾಡಿದ್ರು ಅಂತ ಅರ್ಥ. ಅಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಇದ್ದ ವಿದ್ವಾಂಸರನ್ನ ಗೆಲ್ಲಬೇಕು ಎನ್ನುವ ಇಚ್ಛೆಯಿಂದ ಸಂಚಾರ ಮಾಡುತ್ತಾ ವಿಷ್ಣುಮಂಗಲಕ್ಕೆ ಬಂದು ಅಲ್ಲಿ ವಿಷ್ಣುಮಂಗಲದಲ್ಲಿ ದೇವಾಲಯ ಇದೆ, ವಿಷ್ಣು ದೇವಾಲಯ ಇದೆ, ಅಲ್ಲಿ ಜಗತ್ತಿಗೆ ಮಂಗಳವನ್ನ ಉಂಟು ಮಾಡುವ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅಂತ ಅರ್ಥ. ಜೇಷ್ಯನ್ ಕದಾಚಿತ್ ಕಿಲ ಕಾಲಪಾಲಿತಾಂ ದಿಶಂ ಪ್ರಯಾತೋಚ್ಯುತ ಬುದ್ಧಿನಾ ಸಹ ಸಮಗ್ರಧೀರ್ ಮಂಡಿತ ವಿಷ್ಣು ಮಂಗಲಂ ವಿಷ್ಣುಂ ಜಗನ್ಮಂಗಲಮಾನನಾಮ ಸಹ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.